ಎಸ್ ಸುನಿಲ್ ಅವರೇನೋ ನಿಜಕ್ಕೂ ಫ್ಯಾಮಿಲಿ ಶೋ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಎಮೋಷ್ನಲ್ ಆಗಿದ್ರು, ನೀವು ಕೂಡ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ರಿ, ಅದನ್ನ ನೆನಪಿಸ್ಕೊಳ್ಳೋದಾದ್ರೆ. ಇಲ್ಲ, ಫ್ಯಾಮಿಲಿ ಅಂದ್ರೆ ನನಗೊಂದು ಎಮೋಷ್ನಲ್ಲು. ಯಾಕಂದರೆ ನಾನು ಚಿಕ್ಕವನಿರ್ಬೇಕಾದ್ರೇ ಊರು ಬಿಟ್ಟಿದ್ದು. ನಾನು ಮ್ಯೂಸಿಕ್ ಕಲಿಯೋಕ್ಕಂತ ಗದಗ ಪುಟ್ಟರಾಜ ಅಜ್ಜರ ಮಠಕ್ಕೆ ಹೋದೆ, ವೀರೇಶ್ವರ ಪುಣ್ಯಾಶ್ರಮಕ್ಕೆ. ಸೊ ನನಗೆ ಇನ್ನೊಂದೇನೆಂದರೆ ಅಟ್ಯಾಚ್ಮೆಂಟ್, ನಮ್ಮ ಅಪ್ಪಂಗೆ ಜಾಸ್ತಿ ಅಟ್ಯಾಚ್ಮೆಂಟ್. ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಅಪ್ಪನೇ. ಯಾಕಂದರೆ ನಮ್ಮ ಅಪ್ಪಂದು ಆಸೆ ಅದು, ನನ್ನ ಮಗ ಸಿಂಗರ್ ಆಗಬೇಕು, ಒಳ್ಳೆ ಹಾಡುಗಾರ ಆಗಬೇಕಂತೇಳಿ. ಸೊ ಎಲ್ಲರೂ ಬಂದರು, ಅಣ್ಣ, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಮಾಮ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಚಿಕ್ಕಮ್ಮದು ಎಲ್ಲರೂ ಬಂದರು. ಸೊ ಅಲ್ಲೊಂದು ಇನ್ಕಂಪ್ಲೀಟ್, ನಮ್ಮ ಅಪ್ಪ ಒಂದಿದ್ರೆ ಫುಲ್ ಕಂಪ್ಲೀಟ್. ಅಪ್ಪ ಇವಾಗ ಎಲ್ಲರೂ ಬರ್ತಿದ್ದಾರೆ, ಅವರು ಬರ್ತಾರೆ, ಅಪ್ಪ ಬರ್ತಿದ್ದಾರೆ, ಅಮ್ಮ ಬರ್ತಾರೆ, ಎಲ್ಲರೂ ಬರ್ತಾರೆ. ಬಟ್ ನನಗೆ ಇನ್ನೊಂದೇನೆಂದರೆ ಅಲ್ಲಿ ತನಕ ನಾನು ಓಕೆ ಆಗಿದ್ದೆ. ನನಗೆ ಯಾವಾಗ ಇವರು ಫೋಟೋ ತಂದು ಕೊಟ್ಟರು ನಮ್ಮ ಅಪ್ಪನ ಜೊತೆ, ಸೊ ಅದು ಆಟೋಮೆಟಿಕ್ಲಿ ಆ ರೀಕಾಲ್ ಆಗ್ಬಿಡುತ್ತೆ ಎಲ್ಲ ಹಿಂದೆ ಕಳೆದಿರೋ ಟೈಮ್. ಇವತ್ತಿಗೂ ನಾನು ನಮ್ಮ ಊರಿಗೆ ಹೋದರೆ, ನಮ್ಮ ಮನೆಗೆ ಹೋದರೆ, ಬರಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ. ಇನ್ನಾದರೂ ಹೋದರೆ ನಮ್ಮಪ್ಪ ಆ ಕಡೆಯಿಂದ ಬರ್ಬೋದೇನೋ, ಈ ಕಡೆ ಬರ್ಬೋದೇನೋ, ಅದು ಎಲ್ರಿಗೂ ಒಂದೊಂದು ಇರುತ್ತೆ. ಸೊ ಫ್ಯಾಮಿಲಿ ರೌಂಡ್ ನಂಗೆ ತುಂಬ ಅವತ್ತಿನ ದಿನ ತುಂಬ ಹಿಂಡ್ಬಿಡ್ತು ಜೀವ. ಅದೊಂದು ಫೋಟೋ ಬೇರೆ ಕೊಟ್ಬಿಟ್ರಲ್ಲ, ಸೊ ಫೋಟೋ ನೋಡ್ತಾನೆ ಇದ್ದೆ ನಾನು. ಅದು ಯಾವತ್ತು ಲೈಫಲ್ಲಿ ನಮ್ಮ ಮನೇಲಿ, ಇವಾಗ ನಮ್ಮೂರಲ್ಲಿ ಹಳ್ಳಿ ನೆಲೋಗಿಯಲ್ಲಿ ಆ ಫೋಟೋ ಯಾವತ್ತಿಗೂ ಹಂಗೆ ಇರುತ್ತೆ. ಸೊ ಫೋಟೋನೇ ಇರಲಿಲ್ಲ ನಮ್ಮ ಅಪ್ಪನ ಜೊತೆ ನಂದು. ಸೊ ಅದು ಯಾವತ್ತು ಮರೆಯೋಕ್ಕೆ ಆಗಲ್ಲ, ಮರೆಯೋದು ಇಲ್ಲ ಅದು. ಎಸ್, ನೈಸ್. ಇನ್ನು ಮುಖ್ಯವಾಗಿ ಅಮೃತ ಅವರೇ, ನಿಮ್ಮ ಫ್ರೆಂಡ್ ಸರ್ಕಲ್ ಏನು ಹೇಳ್ತಾ ಇದ್ರು ಸುನಿಲ್ ಅವ್ರ ಜೊತೆ ಇರುವಂತಹ ಸಂದರ್ಭ, ಶೋಸ್ ಬಗ್ಗೆ ಏನು ಹೇಳ್ತಾ ಇದ್ರು ಅಂತ? ಸೊ ನಾನು ಆಚೆರು ನನ್ನ ಫ್ರೆಂಡ್ಸ್ ಜೊತೆ ನಾನು ಹೇಗಿರ್ತೀನೋ ಇಲ್ಲೂ ಅವನ ಜೊತೆ ಹೋಗಂಗೆ ಇರ್ತಿದ್ಯಾ, ಅವನಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಬರಲ್ವ, ನೀನು ಹಿಂಗೆಲ್ಲ ಆಡಿದ್ರೆ ಅಂತೆಲ್ಲ ಕೇಳ್ತಿದ್ರು. ಆ್ಯಂಡ್ ನನ್ನ ಆಚೆ ಫ್ರೆಂಡ್ ಸರ್ಕಲ್ಸ್ ಬಂದುಬಿಟ್ಟು ದೇ ಆರ್ ವೆರಿ ಬಿಗ್ ಫ್ಯಾನ್ ಆಫ್ ಸಿಂಗಿಂಗ್. ಇವ್ರು ಜಯ ರತ್ನಾಕರ ಮತ್ತು ರಾಧೆ ರಾಧೆ ಹಾಡಿರೋದೆಲ್ಲ ಸಖತ್. ಅದು ಅವ್ರಿಗೆ ಗೊತ್ತಿರಲಿಲ್ಲ ಅದು ಇವನೇ ಹಾಡಿರೋದಂತ. ಆಮೇಲೆ ಗೊತ್ತಾಯ್ತು ಇವ್ರು ಒಂದು ಎಪಿಸೋಡಲ್ಲಿ ಜಯ ರತ್ನಾಕರ ಹಾಡಿರುವಾಗ ಅದು ಸುನಿಲೇನ ಹಾಡಿದ್ದು ಅಂತ ಅಂದಾಗ, ಹ್ಞೂ ಅಂದಾಗ ಮೈ ಫ್ರೆಂಡ್ಸ್ ಮೋರ್ ದೆನ್ ಮೀ ಇವತ್ತು ಲೈಕ್ ವೆನ್ ಐಮ್ ಕಮಿಂಗ್ ಐ ಟೋಲ್ಡ್ ದೆಮ್ ಈ ಥರ ಹೋಗ್ತಾ ಇದ್ದೀನಿ, ಎಲ್ಲಿ ಯಾವ್ದಾದ್ರು ಹಾಡಾಡಿಸು, ಒಂದು ವಾಯ್ಸ್ ಮೆಸೇಜ್ ಕಳಿಸು, ಹಂಗೆ ಹೆಂಗೆ ಅಂತ ಕೇಳ್ತಾರೆ. ಬಿಕಾಸ್ ದೇ ರಿಯಲಿ ಲೈಕ್ ಹಿಸ್ ವಾಯ್ಸ್, ದೇ ರಿಯಲಿ ಲೈಕ್ ಅವರ್ ಪೇರ್. ದೆನ್ ಲೈಕ್ ನಾವು ಕ್ಯೂಟ್ ಜಗಳ ಆಡಿದ್ರೆ ನಾನು ಅಲ್ಲಿ ಹೋಗಿ ಹೇಳ್ತಿದ್ದೆ, ಈ ಥರ ಇವನು ಲೇಟಾಗಿ ಬಂದಿದ್ದಕ್ಕೆ ಈ ಥರ ಬೈದ ಅಂತ. ಏನೂ ಮಾತಾಡಬೇಡ, ಒಂದು ಸ್ವಲ್ಪ ಹೊತ್ತು ಆಮೇಲೆ ಅವನೇ ಬರ್ತಾ ಇಲ್ಲ, ನೀನೇ ಸಾರಿ ಕೇಳಿಬಿಡು ಅಂತ ಹೇಳ್ಕೊಡ್ತಾರೆ. ಆ ಥರ ಎಲ್ಲ ಲೈಕ್ ದೇ ಆರ್ ವೆರಿ ಸಪೋರ್ಟಿವ್ ಆ್ಯಂಡ್ ದೇ ಲೈಕ್ ಹಿಮ್ ಟೂ ಮಚ್. ಓ, ಸೋ ಸ್ವೀಟ್.